ಏನು ಡೈರೆಕ್ಟ್ರೆ ಫಿಲಿಮ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಯಾವನಿಗೆ ಗೊತ್ತು, ನಾನು ಹಿಲ್ಸ್ ಓನರ್ಗೆ ಬೈಕ್ ಹೊಡಿತಾ ಇರೋ ಅಷ್ಟೇ. ಹಾಂ, ಏನು ತಮಾಷೆ ಮಾಡ್ತಾಯಿದ್ದೀರಾ? ಪೆಟ್ರೋಲು ನಮ್ಮಪ್ಪ ಹಾಕ್ಸ್ತಿರೋದು, ಅದು ಬೇರೆ ಪೆಟ್ರೋಲ್ ರೇಟ್ ಸಿಕ್ಕಾಪಟ್ಟೆ ರೇಸ್ ಆಗಿಬಿಟ್ಟಿದೆ. ಸಾಯಂಕಾಲ ಹುಡುಗಿರು ಬೀಳ್ಸ್ಕೊಳಕ್ಕೆ ಗಾಡಿ ಬೇಕೇ ಬೇಕು, ಗಾಡಿ ಮುಂದಕ್ಕೆ ಹೋಗ್ಬೇಕಂದ್ರೆ ಪೆಟ್ರೋಲ್ ಅನ್ನೋ ಎಣ್ಣೆ ಬೇಕೇ ಬೇಕು. ಇದು ನಮ್ಮ ಹುಡುಗರ ಪರಿಸ್ಥಿತಿ. ಹುಡುಗಿ ಒಪ್ಕೊಂಡ್ರೆ ಬೈಕಲ್ಲಿ ಸುತ್ತಾಡ್ಸೋದು, ಹುಡುಗಿ ಕೈ ಕೊಟ್ರೆ ಬಾರಲ್ಲಿ ಸುತ್ತಾಡೋದು. ಅದು ಸರಿ, ಹುಡುಗಿ ಕೈ ಕೊಟ್ಟಾಗ ಫೀಲಿಂಗಲ್ಲಿರೋ ಹುಡುಗರಿಗೆ ಎಣ್ಣೆ ಬೇಕು ಅಂತ ಗೊತ್ತಿತ್ತು, ಆದರೆ ಹುಡುಗರನ್ನ ಬೀಳಿಸ್ಕೊಳಕ್ಕೂ ಎಣ್ಣೆ ಬೇಕು ಅಂತ ಹೇಳ್ಕೊಟ್ಟ ಏಕೈಕ ವ್ಯಕ್ತಿ ನೀನೇನು ನೋಡಯ್ಯ ನನಗೆ. ಇಷ್ಟು ದಿನ ನೀವೇ ನಮ್ಮ ಗುರುಗಳು ಅಂದ್ಕೊಂಡಿದ್ದೆ, ಈಗ ನಾನು ನಿಮ್ಮ ಗುರು ಆಗ್ತಾಯಿದ್ದೀನೇನೋ ಅನಿಸ್ತದೆ. ಹಾಂ, ಮತ್ತಿನ್ನೇನು ಅನಿಸ್ತಾ ಇದೆಯಾ ನಿನಗೆ? ಅಯ್ಯೋ, ಸಿಟ್ಟಾಗ್ಬಿಡ್ರಿ ಡೈರೆಕ್ಟ್ರೆ, ನಮ್ಮ ಹುಡುಗಿನ ಇಷ್ಟು ಸಿಟ್ಟಾಗಲ್ಲ ಗೊತ್ತಾ? ಅಪ್ಪ ಗುರು, ಹುಡುಗಿ ವಿಷಯ ಬಿಟ್ಟಾಕಯ್ಯ, ಫಿಲಿಂ ಬಗ್ಗೆ ಯೋಚನೆ ಮಾಡು. ಯೋಚನೆ ಗೀಚನೆ ಏನಿದ್ರು ನಿಮ್ದು ಡೈರೆಕ್ಟ್ರೆ, ನಮ್ದು ಏನಿದ್ರು ಆ್ಯಕ್ಟಿಂಗ್ ಮಾತ್ರ. ಆಯ್ತು ಬಿಡಪ್ಪ, ಮುಂದೆ ನೋಡಿ ಗಾಡಿ ಓಡಿಸು, ಆಮೇಲೆ ಫೇಸ್ಬುಕ್ ನೋಡುವಂತೆ. ರೀ ಡೈರೆಕ್ಟ್ರೆ, ಒಂದು ಒಪ್ಪತ್ತು ಊಟ ಬಿಡೋಕೆ ಬಿಡ್ತೀವಿ, ಈ ಫೇಸ್ಬುಕ್ ಎಲ್ಲ ಬಿಡೋಕೆ ಬಿಡಿ ನೀವು ನನಗೆ. ತಗೊಳಪ್ಪ, ನಮ್ಮ ಜನ್ರೇಷನ್ ಯಾವ ಪರಿ ಆಯ್ತು, ಕೈಯಲ್ಲಿರೋ 10 ವಿರಳು ಕೂಡ ಸಾಕಾಗಲ್ಲ ನೋಡ್ರಪ್ಪ ಮೆಸೇಜ್ ಓದಕ್ಕೆ. ಮತ್ತೆ ಏನು ಅನ್ಕೊಂಡ್ಬಿಟ್ಟಿರಾ? ಹುಡುಗಿರಿಗೆ ಹಠ ಜಾಸ್ತಿ ಅಂತೆ, ಹುಡುಗರಿಗೆ ಚಟ ಜಾಸ್ತಿ ಅಂತೆ. ನನಗೆ ನಿಮ್ಗೇನು ಹೇಳಿ, ಇಷ್ಟೊತ್ತು ನೀನು ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ, ಇನ್ನು ಮುಂದೆ ನಾನು ಹೇಳೋದನ್ನ ನೀನು ಕೇಳಿಸ್ಕೊ. ಪಕ್ಕಕ್ಕೆ ಹಾಕಿ ಬೈಕ್ನ, ಇಲ್ಲ ಸ್ಟಾರ್ಟ್ ಮಾಡೋಣ. ಆಯ್ತು ಬಿಡ್ರಿ. ಇದೇನ್ರಿ ಕತ್ಲಾಗ್ಬಿಡ್ತು? ಕತ್ಲೆ ಕಣೆಯ ಎಲ್ಲದಕ್ಕೂ ಮೂಲ. ಓಕೆ, ರೆಡಿ ಆದ್ಯಾ? ಸ್ಟಾರ್ಟ್ ಆಕ್ಷನ್. ಏನು ಒಂಥರ ಇದೆಯಾ? ತರ ಕೇಳ್ದಲ್ವಾ, ಏನು ವಿಷಯ? ಇನ್ನು ನನ್ನ ಕೈಲಾಗಲ್ಲ, ನಾನಿಲ್ಲಿರಲ್ಲ. ನನಗೋಸ್ಕರ ಏನೋ ಕಾಯ್ತಾ ಇದೆ, ನಾನೇ ಬೇರೆ, ನನ್ನ ಜಿಂದಗಿನೇ ಬೇರೆ ಅನಿಸ್ತಾ ಇದೆ. ಏನು ಮಾತಾಡ್ತಿದ್ಯಾ? ನನಗೇನು ಅರ್ಥ ಆಗ್ತಾ ಇಲ್ಲ. ನನಗೆ ಫ್ರೀಡಮ್ ಬೇಕು. ನೀನು ಇದೇ ಥರ ಇರು, ಇಷ್ಟೇ ಮಾರ್ಕ್ಸ್ದಾಗಿ ಇದೇ ಹುಡುಗಿನ ಮದುವೆ ಆಗು, ತಣ್ಣೀರು ಕುಡಿಬೇಡ, ನೆಗಡಿ ಆಗುತ್ತೆ, ಮಕ್ಕಳಿಗೆ ಆಕಾಶ ಭೂಮಿ ಅಂತ ಹೆಸರಿಡು, ಆಮೇಲೆ ಅವ್ರನ್ನೂ ಸಿಟ್ಟಾಗಿ ಬೆಳೆಸು, ಆಮೇಲೆ ಅವ್ರನ್ನೂ ಇಂಜಿನಿಯರಿಂಗು ಡಾಕ್ಟ್ರು ಮಾಡಿ, ಆಮೇಲೆ ಅವ್ರಿಗೂ ಮದುವೆ ಮಾಡಿ, ಕೊನೆಗೊಂದಿನ ಬಿಳಗಡ್ಡ ಕೆರ್ಕೊಂತ ಮೊಮ್ಮಕ್ಕಳು ನಡ್ಸು, ಬಾಯಿಗೆ ಎಳ್ನೀರು ಬಿಟ್ಕೊ. ನನಗೆ ಈ ಥರ ಆಗಲ್ಲ, ಪೇರೆಂಟ್ಸ್ ಹೇಳ್ದಂಗೆ ಬದುಕೋಕೆ. ಏನೋ ಮೆಂಟಲ್ ಥರ ಮಾತಾಡ್ತಿದ್ಯಾ? ಅವ್ರು ನಿನ್ನ ಬಗ್ಗೆ ತೊಗೊಳ್ತಿರೋದು ಕೇರ್, ನೀನು ಯಾಕೆ ಮನಸ್ಸು ಕಚ್ಕೊಂಡಿದ್ಯಾ? ಇಲ್ಲ ಕಣ, ನನಗೆ ಕೇರ್ ಅನಿಸ್ತಿಲ್ಲ. ನನ್ನ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡಿದೆ, ನಾನು ಪ್ರತಿಯೊಂದು ಹೆಜ್ಜೆನೂ ಗಮನಿಸ್ತಾ ಅದು ತಪ್ಪು ಇದು ತಪ್ಪು ಅಂದರೆ ನಾನೊಂಥರ ರೋಬೋಟ್ ಆಗಿದ್ದೀನೇನೋ ಅನಿಸ್ತಾ ಇದೆ. ನಿನ್ನ ಕಷ್ಟ ನನಗೆ ಅರ್ಥ ಆಗ್ತಿದೆ, ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ಜೀವನದಲ್ಲಿ ಮಾರ್ಸೋಂದೇ ಮುಖ್ಯ ಅಲ್ಲ, ಇನ್ನೇನೋ ಇದೆ ಡಿಫ್ರೆಂಟ್ ಈ ಜಿಂದಗಿಲಿ. ನಾನು ಅದನ್ನು ಮಾಡಿ ತೋರಿಸ್ತೀನಿ, ಅಲ್ಲವರೆಗೂ ನಾನು ವಾಪಸ್ ಬರೋಲ್ಲ. ಏನೋ ಮಾಡ್ತೀಯ ಡಿಫ್ರೆಂಟಾಗಿ? ಯಾವನಿಗೆ ಗೊತ್ತೋ, ಆದರೆ ನಾನೇನೋ ಮಾಡ್ತೀನಿ ಡಿಫ್ರೆಂಟಾಗಿ. ಸುಮ್ಮನೆ ಇರೋ, ಯಾವಾಗಲೂ ಹೀಗೆ ಹೇಳ್ತೀಯಾ? ಹೈಸ್ಕೂಲಲ್ಲಿ ಮುಂದೆ ಏನಾಗ್ತೀಯ ಅಂತ ಟೀಚರ್ ಕೇಳಿದಾಗೂ ಯಾವನಿಗೆ ಗೊತ್ತಂತ ಹೇಳಿದೆ, ನೆನಪಿದೆಯಾ? ನಗ್ಬೇಡ, ಇನ್ನೇನೋ ಹೇಳ್ಬೇಕಾಯ್ತು ನಿನಗೆ? ನಿಮ್ಮ ಥರ ಯಾರ್ದೋ ಕನಸಿಗೆ ಅರಮನೆ ಕಟ್ಕೊಂಡು ನಿಮ್ಮ ಆಸೆನ ನುಚ್ಚು ನೂರು ಮಾಡ್ಕೊಂಡಿರೋಕ್ಕೆ ನನ್ನ ಕೈಲಾಗಲ್ಲ. ಒಂದೊಂದು ಸರಿ ಡಾಕ್ಟ್ರ್ ನೋಡಿ ಡಾಕ್ಟ್ರ್ ಆಗ್ಬೇಕು ಅನಿಸ್ತಿತ್ತು, ವಿಶ್ವೇಶ್ವರಯ್ಯನ ನೋಡಿ ಇಂಜಿನಿಯರ್ ಆಗ್ಬೇಕು ಅನಿಸ್ತಿತ್ತು, ಮಾಸ್ಟರ್ ನೋಡಿ ಟೀಚರ್ ಆಗ್ಬೇಕು ಅನಿಸ್ತಿತ್ತು. ಇಂಥ ಕನ್ಫ್ಯೂಷನ್ನಲ್ಲಿರೋ ನನಗೆ ಮುಂದೆ ಏನಾಗ್ತೀನಿ ಅಂತ ನನಗೆ ಹೆಂಗೋ ಗೊತ್ತಾಗಬೇಕು. ಅದಕ್ಕೆ ಅಂದಿದ್ದು ಯಾವನಿಗೆ ಗೊತ್ತು ಅಂತ. ನನ್ನ ಮೈಂಡಲ್ಲಿ ಏನು ಬರುತ್ತೋ ಅದನ್ನೇ ನಾನು ಹೇಳೋದು. ಆಯ್ತು ಬಿಡಪ್ಪ, ಹೋಗ್ಬೇಕಂತ ಫಿಕ್ಸ್ ಆಗಿದೆಯಾ? ಒಳ್ಳೇದಾಗಲಿ. ಏನು ಹೇಳ್ತೀಯ ಕೊನೆಯದಾಗಿ ನನಗೆ? ಅಳೋನು ಆಳಕ್ಕಾಗಲ್ಲ, ಮಾಡಿದ್ನೇ ಮಾಡೋನು ಉದ್ಧಾರ ಆಗಲ್ಲ ಈ ಜಿಂದಗಿಲಿ. ಹೇ ಹೇ, ಏ ಪ್ರವೀಣ್, ನಿಜವಾಗ್ಲೂ ಹೋಗ್ತಿದೀಯೇನೋ? ಎಲ್ಲಿ ಹೋಗ್ತಿದೀಯ ಅಂತ ಹೇಳ್ಬಿಟ್ಟು ಹೋಗೋ. ಏನು ಇವನು ಮೊಬೈಲ್ನೇ ಬಾಲ್ ತರ ಇಸ್ತಾವನೆ, ಇವನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಯ್ತಲ್ಲಪ್ಪ. ಇಂಡಿಯಾಗೆ ಯಾವತ್ತೋ ಸ್ವಾತಂತ್ರ್ಯ ಸಿಕ್ತು, ಆದರೆ ನನಗೆ ಸಿಕ್ಕಿರೋದು ಮಾತ್ರ ಇವತ್ತು. ಹೆಂಗಿತ್ತು ಗೊತ್ತಾ ನನ್ನ ಲೈಫಾಗ. ಏನೆಲ್ಲ ಹೋಗ್ತಾ ಇದೆಯಾ? ಇಲ್ಲೇ ಫ್ರೆಂಡ್ ಮನೆಗೆ ಅಪ್ಪಾಜಿ. ತುಂಬಾ ಬಿಸಿದ ಓದ್ಕೋ. ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಅಪ್ಪಾಜಿ. ಏನು ಓದ್ಕೊಂತೀಯಾ? ಫಿಸಿಕ್ಸ್ ಓದ್ಕೊಂತೀನಿ ಅಪ್ಪಾಜಿ. ಈ ಟೈಮಲ್ಲಿ ಫಿಸಿಕ್ಸ್ ಓದ್ಬಾರ್ದು, ಹೋಗಿ ಮ್ಯಾಥ್ಸ್ ಮಾಡು. ಹಂಗಿತ್ತು ನಮ್ ಜಿಂದಗಿ, ಆದ್ರೆ ನಾನೀಗ ಫ್ರೀ ಬರ್ಡ್. ನಾನು ತಿಳ್ಕೊಂಡಿದ್ದು ಏನ್ ಗೊತ್ತಾಗ, ಪಾಸ್ ಆದನ್ ಪುಣ್ಯಾತ್ಮಕ್ತಾನೆ, ಫೇಲ್ ಆದನ್ ಪ್ರೇತಾತ್ಮಕ್ತಾನೆ. ಹೆಂಗ್ ಬದುಕ್ತಾರಪ್ಪ ಇವರೆಲ್ಲ ಇಲ್ಲಿ. ದೇವರು ಆಸೆ ಕೊಡ್ತಾನೆ, ಆದರೆ ಆಸ್ತಿ ಕೊಡಲ್ಲ. ನೋವು ಕೊಡ್ತಾನೆ, ಆದರೆ ಸಮಾಧಾನ ನೀಡಲ್ಲ. ಹಾರ್ಟ್ ಕೊಡ್ತಾನೆ, ಆದರೆ ಹೋಲ್ ಮಾಡ್ತಾನೆ. ಬ್ರೈನ್ ಕೊಡ್ತಾನೆ, ಆದರೆ ಟ್ಯೂಮರ್ ಇಡ್ತಾನೆ.
ಈ ಜಿಂದಗಿಲಿ ಬದುಕೋದು ತುಂಬ ಕಷ್ಟ ಅನಿಸ್ಬಿಡುತ್ತೆ ಕೆಲವೊಂದು ಸಾರಿ. ಏನೂ ಮಾಡೋಕ್ಕಾಗಲ್ಲ. ಅಬ್ಬಾ. ಏನ್ ಮಾಡ್ತಾ ಇದ್ಯಾ? ನೇಲ್ ಕಟ್ ಮಾಡ್ಕೊಂತಿದ್ದೀನಿ ಅಪ್ಪಾಜಿ. ನೇಲ್ ಕಟ್ರೆ ಅಲ್ಲಿ? ಇಲ್ಲ ಅಪ್ಪಾಜಿ, ಎಲ್ಲ ಇಟ್ಟಿದ್ದೀನಿ, ಸಿಗ್ಲಿಲ್ಲ. ಒಂದ್ ಸಾಮಾನು ಒಂದ್ ಕಡೆ ಇಡೋದ್ ಗೊತ್ತಿಲ್ವ ನಿನ್ಗೆ? ಸರಿ, ಹುಷಾರ ಕಟ್ ಮಾಡ್ಕೋ ಬ್ಲೇಡಿಂದ. ಸರಿ ಅಪ್ಪಾಜಿ. ಏನಾಯ್ತು ತೋರ್ಸು? ಇಲ್ಲ ಅಪ್ಪಾಜಿ. ಏನಾಯ್ತು ತೋರ್ಸಿಲ್ಲ? ಇಲ್ಲ ಅಪ್ಪಾಜಿ, ಏನಾಗಿಲ್ಲ. ಎಲ್ಲಿ ಕೇಳ್ತೀರ ನಮ್ಮ ಮಾತೆಲ್ಲ ನೀವು? ಅಲ್ಲಿ ನೋಡಲ್ಲ ಎಷ್ಟು ಬ್ಲೇಡ್ ಹೋಗ್ತಾ ಇದೆ ಅಲ್ಲಿ. ದೊಡ್ಡವ್ರ ಮಾತೆಲ್ಲ ಎಲ್ಲ ಕೇಳ್ತೀರಾ ನೀವು? ನೀವೆಲ್ಲ ಇಂಥವ್ ಮಾಡ್ರಿ ಎಲ್ಲಾರು. ಹೇಳಿದ ಮಾತು ಕೇಳಕ್ ಹೋಗ್ಬೇಡ್ರಿ ಯಾವತ್ತು ಜೀವನದಲ್ಲಿ. ಸರಿ, ಹೋಗಿ ರೆಸ್ಟ್ ತಗೋ ಹೋಗಿ. ಯಾರೋ ಹೊಸು ಅನ್ಸುತ್ತೆ, ಹೆಂಗಾದ್ರೂ ಮಾಡಿ ಕ್ಯಾಚ್ ಹಾಕಬೇಕು. ಹೊಸಬ್ರು ಅನ್ಸುತ್ತೆ. ಹೌದು. ಎಲ್ಲಿಗೆ ಹೋಗ್ಬೇಕಾಯ್ತು? ಸದ್ಯಕ್ಕೆ ಯೋಚನೆ ಮಾಡಿಲ್ಲ. ಓ, ನೀವು ಆ ರೂಟ್ನವರಾ ನೀವು? ನಿಮ್ಮದು ಇದೆ ಊರು? ಸದ್ಯಕ್ಕಿದೆ ಊರು, ಮುಂದೆ ಯಾವ ಊರು ಅಂತ ಗೊತ್ತಿಲ್ಲ ಅಷ್ಟೇ. ಓ, ಹಾಯ್, ಪ್ರವೀಣ್. ಮನೋಹರ್ ಅಂತ, ತುಂಬ ಒಳ್ಳೆ ಹುಡುಗ, ಒಂಥರ ಸತ್ಯಹರಿಶ್ಚಂದ್ರನ್ ತುಂಡಿದ್ದಂಗೆ. ಹಾಗಾದ್ರೆ ನೀವು ಯಾವತ್ತು ಸುಳ್ಳು ಹೇಳಿಲ್ವಾ? ಹಂಗಂತಲ್ಲ, ಹೇಳಿದ್ದೀನಿ, ಬಟ್ ಯಾರಿಗೂ ಗೊತ್ತಾಗಿಲ್ಲ ಅಷ್ಟೇ. ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು. ಮಾತಾಡ್ಬೇಕಲ್ಲ ಸರ್, ಹೊಟ್ಟೆ ಪಾಡಲ್ವಾ? ಹಾಂ, ಯಾಕೆ ಏನೋ ಗೊತ್ತಿಲ್ಲ, ನೀವು ನನಗೆ ತುಂಬ ಇಡಿಸ್ಬಿಟ್ರಿ. ಥ್ಯಾಂಕ್ ಯು ಸರ್. ಮತ್ತೆ ಏನು ಮಾಡ್ಕೊಂಡಿದ್ದೀರಾ ನೀವು? ಸಮಾಜ ಸೇವೆ ಮಾಡ್ಬೇಕು ಅಂದ್ಕೊಂಡಿದ್ದೆ, ಸಮಾಜ ಸೇವೆ ಮಾಡೋ ವಯಸ್ಸೆಲ್ಲ ನೋಡಿದ್ದು, ಅದಕ್ಕೊಂದು ದೊಡ್ಡ ನಮಸ್ಕಾರ ಹಾಕ್ಬಿಟ್ಟೆ. ಕ್ರಿಕೆಟರ್ ಕೂಡ ಹಾಕಲಿ, ಏನು ಮಾಡೋಕ್ಕಾಗಲ್ಲ. ಬ್ಯಾಟ್ ಹಿಡ್ದೋರೆಲ್ಲ ಸಚಿನ್ ಹಾಕಾಗಲ್ಲ. ಅಯ್ಯೋ ಗೊತ್ತಪ್ಪ, ಬ್ಯಾಟ್ ಹಿಡಿದೋರಲ್ಲ ಸಚಿನ್ ಹಾಕೋಕ್ಕಾಗಲ್ಲ, ತಲೆಗಟ್ಟಿದೆ ಅಂತ ತಲೆ ಚಚ್ಕೊಳಕ್ಕಾಗಲ್ಲ, ಕಣ್ಣಿದೆ ಅಂತ ಎಲ್ರಿಗೆ ಕಣ್ಣು ಹೊಡಿಯೋಕ್ಕಾಗಲ್ಲ. ಹಂಗಂತ ಹೋಗೋ ಹುಡುಗಿರನ್ನ ಸುಮ್ಮನೆ ಬಿಡೋಕ್ಕಾಗುತ್ತಾ? ಅದೂ ಆಗಲ್ಲ. ಸುಳ್ಳು ಹೇಳ್ದೆ ನಾಲ್ಗೆ ಸಿಕ್ಕಲ್ಲ. ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಯಾರೂ ಸಾಚೆ ಇಲ್ಲ ಅಂತ ನನಗೆ ಯಾವತ್ತೋ ಗೊತ್ತಾಯ್ತಪ್ಪ. ತುಂಬ ತಿಳ್ಕೊಂಬಿಟ್ಟಿದ್ದೀರಾ ನೀವು? ತಿಳ್ಕೊಂಡಿರೋದಲ್ಲಪ್ಪ, ಅನುಭವಿಸಿದ್ದು. ಮರ್ತ್ಬಿಟ್ಟಿದೆ. ಇಲ್ಲೇ ನಮ್ಮ ಮನೆಯಿಂದ ಬನ್ನಿ ಸರ್, ಹೋಗೋಣ. ಇಲ್ಲ ಪರವಾಗಿಲ್ಲ. ಬನ್ನಿ ಸರ್, ನೀವೇ ನಿಂಗಂತ. ಇಲ್ಲ ಪರವಾಗಿಲ್ಲ. ಬನ್ನಿ ಸರ್, ಸಣ್ಣ ಹುಡುಗ ಆಟ ಮಾಡಿ. ಪರವಾಗಿಲ್ಲ. ಬನ್ನಿ ಸರ್ ನೀವು, ಬನ್ನಿ ಸರ್ ನೀವು. ಸರಿ ಬನ್ನಿ, ನೀವು ನನ್ನ ಬಿಟ್ಟಂಗಾಗಲ್ಲ. ಬಾಯ್ ಬೇಬೆ. ಸರಿ ಬನ್ನಿ. ಯಾವ ಸೈಡು? ಹಾಂ, ಮನೋಹರ್ 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 ಮನೋಹರ್. ಶಿಟ್, ನನ್ನ ಮಗ ನನ್ನ ಬ್ಯಾಗ್ ಕಳ್ತನ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ನಾಟಕ ಮಾಡ್ದ. ನನ್ನ ಮಗ ನಗ್ತಾ ನರ್ಗಿಸ್ ಸೆನ್ಸ್ಬಿಟ್ಟ, ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಮಾಡ್ಬಿಟ್ಟ. ಇಂಥವ್ರು ಇರ್ತಾರೆ ಈ ಜಿಂದಗಿಲಿ, ಏನೂ ಮಾಡೋಕ್ಕಾಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ. ಏನಪ್ಪ ನನ್ನ ಲೈಫ್ ಹಿಂಗೆ ಆಗ್ಬಿಡ್ತು. ನನ್ನ ಮಗ ನೋಡಿದೆ, ನನ್ನ ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟ. ಶಿಟ್, ಮುಂದೇನಪ್ಪ ಮಾಡೋದು? ನನ್ನ ಲೈಫ್ ಒಂಥರ ಕ್ವಶನ್ ಮಾರ್ಕ್ ಆಗ್ಬಿಡ್ತು. ಇಲ್ಲೊಂದು ಪಾರ್ಕ್ ಇದೆ, ಒಳಗೋಗಿ ಯೋಚನೆ ಮಾಡೋಣ. ಓಡಿ ಬಂದು ನನಗೆ ಗಾಡಿ ಮೈಲೇಜ್ ಬಗ್ಗೆ ಯಾಕೆ ಚಿಂತೆ? ನಮ್ಮ ದಾರಿಯಲ್ಲಿ ಕಲ್ಲಿದ್ರೇನೋ ಮುಳ್ಳಿದ್ರೇನೋ ಸುಮ್ಮನೆ ಹೋಗ್ತಾ ಇರ್ಬೇಕಷ್ಟೆ. ಹಾಂ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ. ಕನ್ನಡಿಗರಿಗೆ ನೀನೇ ಸ್ಫೂರ್ತಿ, ಮತ್ತೆ ಹುಟ್ಟಿ ಬಾ. ಏನು ಜೀವನಪ್ಪ ಇದು, ಕಷ್ಟನ ಜೀವನ ಆಗ್ಬಿಡ್ತು. 6ಕ್ಕೆ ಇರಲಿಲ್ಲ, 3ಕ್ಕೆ ಇರಲಿಲ್ಲ. ಅಣ್ಣ, ಏಯ್ ಹೋಗಿ ನೀರು ಹೋಗು. ಅಣ್ಣ, ಏನಾಯ್ತು? ಅಣ್ಣ ಎದ್ದಳಣ್ಣ, ಎದ್ದಳು. ಹುಷಾರಣ್ಣ, ಹುಷಾರಾಗಿದ್ದಳು. ತಗೋ ಒರೆಸ್ಕೊ. ಯಾಕಣ್ಣ, ಆರಾಮಿಲ್ವಾ?
ಏನೋ ಬಿಡಪ್ಪ, ಹಣ ಬರ ಪಡ್ಕೊಂಬಂದಿದ್ದು. ದಿನ ನಾನೇ ಬಿದ್ದು ನಾನೇ ಎದ್ದೇಳ್ತಿದ್ದೆ, ಇವತ್ತು ನೀನು ಬಂದು ಎದ್ದೇಳ್ಸಿಯ. ಅದು ಸರಿ ಬಿಡೋಣ. ದಿನ ಇಷ್ಟೆಲ್ಲ ಕಷ್ಟಪಡ್ತಿರಲ್ಲ ಅಣ್ಣ, ಎಷ್ಟು ಕೊಡ್ತಾರಣ್ಣ ದಿನಕ್ಕೆ? ಏನೋ ಬಿಡಪ್ಪ, ದಿವಸಕ್ಕೆ 60-70 ರೂಪಾಯಿ ಕೊಡ್ತಾರೆ. KG ಬೇಳೆ ಸುತ್ತ ಬರಲ್ಲ. ಬಡವರು ಬದುಕೋದು ಭಾಳ ಕಷ್ಟ ಆಗ್ಬಿಡುತ್ತಪ್ಪ. ಹೌದಣ್ಣ, ನಿಮ್ಮಂಥ ಬಡವರು ಬದುಕೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಜಿಂದಗೀಲಿ. ಏನೋ ಬಿಡಪ್ಪ, ಹೊಟ್ಟೆಪಾಡಕ್ಕೋಸ್ಕರ ಮಾಡ್ತಾಯಿದ್ವಿ. ಹೌದು ತಮ್ಮ, ಇಲ್ಲೆಲ್ಲಿ ನೋಡಿಲ್ಲಲ್ಲ, ಊರಿಗೇನು ಹೊಸಬಾನ ನೀನು? ಹ್ಞೂನಣ್ಣ, ಬಳ್ಳಾರನು ಅಲ್ಲೇ ಬಳ್ಳಾರಿ RVMC ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ. ಓದ್ತದೀಯ ತಮ್ಮ, ಚೆನ್ನಾಗಿ ಓದ್ಕೋ. ತಂದೆ ತಾಯಿ ಮಾತು ಕೇಳಿದ್ರೆ ನಾವು ಚೆನ್ನಾಗಿ ಓದ್ಕೊಂತೀವಿ. ಇವತ್ತು ತಂದೆ ತಾಯಿ ಮಾತು ಕೇಳಿಲ್ಲ, ದುಡ್ಡನ್ನು ಇದ್ದಿದ್ದೆಲ್ಲ ಹಾಳು ಮಾಡ್ಕೊಂಡು ಇವತ್ತು ಈ ಪರಿಸ್ಥಿತಿ ಬಂದ್ಬಿಟ್ಟು ಒಂದೊಂದು ಸುತ್ತನಕ್ಕೋಸ್ಕರಾಗಿ ಕಷ್ಟಪಡ್ತಿದ್ವಿ ಜೀವನನೇ. ಬಟ್ ನಿನಗೆ ಮುಂದೆ ಲೈಫ್ ಚೆನ್ನಾಗಿದೆ, ಮುಂದೆ ಓದ್ಕೋ, ಚೆನ್ನಾಗಿ ಲೈಫ್ ಇದೆ, ಜೀವನ ಇದೆ. ಈ ಒಂದು ಪ್ರಪಂಚದಲ್ಲಿ ಬಡವರು ಓದ್ಕೋದು ಭಾಳ ಕಷ್ಟ. ಚೆನ್ನಾಗಿ ಓದ್ಕೋ. ಹೀಗೆ ಗೊತ್ತಾಯ್ತು ಮನೇಲಿ ಯಾಕೆ ಓದು ಓದು ಅಂತಾರಂತ. ಒಪ್ಕೊಳ್ಳೋಣ, ಮಾರ್ಕ್ಸ್ ಮುಖ್ಯ ಅಲ್ಲ, ಆದರೆ ಓದ್ ಮುಖ್ಯ ಅಂತ. ಪ್ರತಿಯೊಬ್ಬರಿಗೂ ಓದ್ ಮುಖ್ಯ. ಹಾಗೆ ಪ್ರವೀಣ್, ನಿನಗೂ ಕೂಡ. ಸರಿ ಬಿಡು. ಇಟ್ಸ್ ಓಕೆ. ಮನೋಹರ್ ಅಲ್ಲ ಬ್ರದರ್, ಸಚಿನ್ ಅಂತ. ಇವನ ಯಾಕೆ ಬ್ರದರ್, ನಿಮಗೆ ಗೊತ್ತಾ? ಅಯ್ಯೋ, ಇವನ್ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತಾರಲ್ಲ, ಹಾಗೆ ಈ ಜಿಂದಗಿ ನಿಂತಿರ್ತಾರಂತ ನಾನು ಕಣ್ಣು ಓಪನ್ ಮಾಡಿಸಿದ ಪುಣ್ಯಾತ್ಮವನು. ಯಾಕೆ ಬ್ರದರ್, ಅಂಥದ್ದೇನಾಯ್ತು? ಅಂಥದ್ದೇನು ಮಾಡ್ದ? ಅಯ್ಯೋ, ಇವನ್ ಬಗ್ಗೆ ಯಾಕ್ರಿ ಕೇಳ್ತಾರ? ಇವನ್ ಬಗ್ಗೆ ಕೇಳ್ತಾರೆ ಒಂಥರ RR ಮೂವಿ ಕೇಳ್ದಂಗಿರುತ್ತೆ. ಅಲ್ಲೇ ಎಲ್ಲಾದ್ರೂ ಯಾರಿಗಾದ್ರೂ ಪ್ರತಿ ಆಗ್ತಿರ್ತಾರೆ. ತಗೊಳ್ಳಿ, ಹೋಗಿ. ಓಕೆ ಬ್ರದರ್, ಥ್ಯಾಂಕ್ ಯು. ಓಕೆ. ಎಕ್ಸ್ಕ್ಯೂಸ್ ಮೀ, ಎಸ್. ನೀವು ಇಷ್ಟೆಲ್ಲ ಕೇಳ್ತಿದ್ರಲ್ಲ, ಅವ್ನು ನಿಮ್ಗೆ ಏನಾಗ್ಬೇಕು? ನನ್ನ ತಮ್ಮ ಸರ್, ಸೆಕೆಂಡ್ PU ಫೇಲ್ ಆಗಿದ್ದಾನೆ ಅಂತ ಬೈದಿದ್ದಕ್ಕೆ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೇನೆ. ಅಯ್ಯೋ, ಏನು ಪ್ರಪಂಚನ ಏನೋ. ಇಲ್ಲಿ ಒಬ್ಬೊಬ್ರು ಒಂದೊಂದಕ್ಕೆ ಹೊಡೆದಾಡ್ತಾರೆ. ಲವರ್ಸು, ಮ್ಯಾರೇಜ್ಗೆ, ಸ್ಟೂಡೆಂಟ್ಸು, ಪಾಸ್ ಆಗೋಕ್ಕೆ, ಕಳ್ಕೊಂಡವರು ಪಡ್ಕೊಳಕ್ಕೆ. ಒಟ್ಟಿನಲ್ಲಿ ಇಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸನ ಮಾಡ್ತಾನೆ ಇದ್ದಾರೆ. ಆದರೂ ಇಲ್ಲಿ ನಿರುದ್ಯೋಗಿಗಳು ಯಾಕಿದ್ದಾರೆ? ಆಯ್ತಾ ಊಟ? ಇಲ್ಲ ಪೂಜಿ, ನಾನು ಆಮೇಲೆ ಮಾಡ್ತೀನಿ. ಟೈಮ್ ಟು ಟೈಮ್ ಊಟ ಮಾಡ್ಬೇಕು. ಬಂದು ಊಟ ಮಾಡ. ಸರಿ ಪೂಜಿ. ಸರಿ, ಬಾ. ಸರ್ 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 ಏನ್ ಸರ್, ವಿಷಯ ಗೊತ್ತಾಯ್ತು ಏನಾದ್ರು? ಇಲ್ಲ ರೀ, 3 ದಿನದಿಂದ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಂಡ ಬ್ರದರ್? ಮನೆ ಬಿಟ್ಟಾಗ 3 ದಿನ ಆಯ್ತು. ಅಪ್ಪ ಅಮ್ಮ ಒಂದು ತುತ್ತು ಊಟನೂ ಮಾಡಿಲ್ಲ. ಅವನ್ನ ನೆನ್ಸ್ಕೊಂಡು ಅಳ್ತವ್ರೆ. ಅವ್ನ ಮನೆ ಬಿಟ್ಟು ಹೋಗಿರೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಇವತ್ತು ಇಲ್ಲಿ ಬಂದು ಅವ್ನು ಹುಡುಕ್ತಾ ಇದ್ದೀನಿ. ನೀವು ಸಿಕ್ಕಿದ್ದೀರಾ. ಇದೇ ತರ ಆದ್ರೆ ಮನೆಯಲ್ಲ ಒಂಥರ ಸ್ಮಶಾನ ತರ ಆಗೋಗಿದೆ. ನನ್ನ ಪರಿಸ್ಥಿತಿ ಯಾರ ಹತ್ರ ಹೇಳ್ಕೊಳ್ಳಿ ಹೇಳಿ? ಏನ್ ಅರ್ಥ ಆಗ್ತಾ ಇಲ್ಲ ನನ್ಗೆ. ಆದ್ರೂ ಹುಡುಕ್ತಾ ಇದ್ದೀನಿ. ಸಿಗ್ತಾನೆ, ನನ್ ಗ್ಯಾರಂಟಿ ಅಷ್ಟೇ. ಬ್ರದರ್, ನನ್ನ ಕಾಂಟ್ಯಾಕ್ಟ್ ನಂಬರು ನಮ್ಮ ಸಚಿನ್ ಮತ್ತೆ ಸಿಕ್ಕರೆ ಹೆಂಗಾದ್ರೂ ಮಾಡಿ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಪ್ಲೀಸ್. ನೋಡಿ ಬ್ರದರ್, ಅವನು ನಿಮ್ ತರ ತಂದೆ ತಾಯಿ ಮಾತು ಕೇಳ್ಕೊಂಡು ಮನೇಲಿ ಇದ್ದರೆ ಚೆನ್ನಾಗಿರತ್ತಲ್ವ? ಮನೆ ಬಿಟ್ಟು ಬಂದ್ಬಿಟ್ಟು ಎಷ್ಟು ತೊಂದರೆ ಕೊಡ್ತಾವನೆ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಈಗಿನ ಕಾಲದ ಹುಡುಗರಿಗೆ. ಏನು ಹೇಳಂಗಿಲ್ಲ. ಅಪ್ಪ ಅಮ್ಮ ಒಬ್ಬ ಇದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೆ ಬಿಟ್ಟು ಬರುತ್ತೆ, ತಪ್ಪಲ್ವಾ ಸರ್? ಬ್ರದರ್, ಹುಡುಗಿನ ಬಿಡಿಸ್ಕೊಂಡ್ಮೇಲೆ ಯಾವ ಕೊಟ್ರೆ ಏನಂತೆ, ಲೈಫ್ ಹಾಳಾದ್ಮೇಲೆ ಎಷ್ಟು ಪಶ್ಚಾತ್ತಾಪ ಪಟ್ರೆ ಏನಂತೆ ಅನ್ನಂಗಾಯ್ತು ನನ್ನ ಪರಿಸ್ಥಿತಿ. ಏನು ತೊಗೊಂತೀರ ಸರ್? ಏನೋ ಅಂತ ಹೋಗ. ಒಂದು ಪ್ಲೇಟ್ ಒಪ್ಪಿಟ್ಟಿಲ್ಲೇ. ತಿನ್ನು ಚೆನ್ನಾಗಿ ತಿನ್ನು. ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಉಪವಾಸ ಸಾಯಲಿ. ನಿನ್ನ ಕನಸಿನ ಅರಮನೆಗೆ ನಿಮ್ಮ ಅಪ್ಪ ಅಮ್ಮನ ಗೋರಿ ಕಟ್ತೀಯ.
ಒಂದಲ್ಲ ಒಂದಿನ ಅವ್ರು ನಿನ್ನ ಅರ್ಥ ಮಾಡ್ಕೊತಾರೆ. ಓಡಿ ಬಂದವ್ರಿಗೆ ನೀನೊಂದು ಮಾದರಿ ಆಗಬೇಕು. ಯೋಚನೆ ಮಾಡು. ನೂರಾರು ಕನಸು ಈ ಕಣ್ಣ ಮುಚ್ಚಾಲೆ ಹಾಡಿ ಹುಚ್ಚು ಮನಸ್ಸು ಏನೇನೋ ಯೋಚನೆ ಮಾಡಿದೆ. ಪ್ರಾಣ ಹಿಂಡಿದೆ ಈ ಜಿಂದಗಿನೇ ಹಿಂಗೇನೆ, ಕನಸು ಕಂಡ್ರು ಕೂಡ ತಪ್ಪೇನೆ. ಯಾಗೋ ಕನಸು ಏನ್ಯಾಗೋ ಮನಸ್ಸು ಈ ಜಿಂದಗಿನೇ ಹಿಂಗೆ. ಮಗ ಏನು ಸಮಾಚಾರ, ಹೇಗಿದೆಯಾ? ಮತ್ತಿನ್ನೇನು? ಒಂದು ನಿಮಿಷ ಮತ್ತೆ ಮಾಡ್ತೀನಿ. ಪ್ರವೀಣ್, ಏನು ಮಗ ಬಂದ್ಬಿಟ್ಟಾ? ಭೂಮಿ ರೌಂಡ್ ಆಗಿದ್ದಲ್ಲ ಮಗ, ಎಲ್ಲಿಗೋದ್ರೂ ವಾಪಸ್ ಬರಲೇಬೇಕು. ಮಗ, ನಾನು ಸಾಯೋವರೆಗೂ ನಮ್ಮ ಅಪ್ಪ ಅಮ್ಮನ ಜೊತೆ ಇರ್ತೀನಿ, ನೀನು ಸಾಯೋವರೆಗೂ ನಿಮ್ಮ ಅಪ್ಪ ಅಮ್ಮನ ಜೊತೆ ಇರಬೇಕು. ಆಯ್ತು ಬಿಡಪ್ಪ. ಮಗ ಮುಂದೇನು? ಯಾವನಿಗೆ ಗೊತ್ತಾ? ಈ ಜಿಂದಗಿ ನಮಗೇನೆಲ್ಲ ಕಲಿಸ್ಕೊಟ್ರೂ ಕೂಡ ಮುಂದೇನಾಗುತ್ತೋ ಅನ್ನೋ ಪ್ರಶ್ನೆ ಹಾಗೆ ಉಳಿಸ್ಬಿಡುತ್ತೆ. ಈ ಪ್ರಶ್ನೆಯಲ್ಲೇ ಬದುಕ್ತಾನೆ ಹೋಗ್ತೀವಿ ಕೊನೆಯವರೆಗೂ. ಇದೇ ಈ ಜಿಂದಗಿ.